ನಮಸ್ಕಾರ. ಹೆಲ್ತ್ ಸೆಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ಇವತ್ತಿನ ಕಾರ್ಯಕ್ರಮದಲ್ಲಿ IVF ಟ್ರೀಟ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಇನ್ಫರ್ಟಿಲಿಟಿ. ಸೊ ಈ ಸಮಸ್ಯೆಯಿಂದ ಸಾಕಷ್ಟು ಜನ ಬಳಲ್ತಾರೆ. ಸೊಸೈಟಿಯಲ್ಲಾಗಿರಬಹುದು, ಕುಟುಂಬದಲ್ಲಾಗಿರಬಹುದು, ಆಗದೇ ಇರುವಂತಹ ಸಂದರ್ಭದಲ್ಲಿ ಬೇರೆಯದ್ದೇ ವಾತಾವರಣ ಸೃಷ್ಟಿಯಾಗುತ್ತೆ. ಅದಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇದೆ, ಪ್ರೊಸೀಜರ್ಸ್ ಹೇಗಿರುತ್ತೆ ಅಂತ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಜನಿಸ್ಟಾ ಹಾಸ್ಪಿಟಲ್ನ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ವೇತಾ ಅವರು ನನ್ನೊಂದಿಗೆ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇದೊಂದು ಸೋಷಿಯಲ್ ಕಾಸ್ ಥರ ಆಗೋಗ್ಬಿಟ್ಟಿದೆ. ಓಕೆ, ಸೊ ಮಕ್ಕಳು ಆಗದೇ ಇರುವಂತಹ ಸಂದರ್ಭದಲ್ಲಿ ಆ ಮಹಿಳೆಯನ್ನು ನೋಡುವಂತಹ ದೃಷ್ಟಿಕೋನವೇ ಬದಲಾಗಿ ಹೋಗಿರುತ್ತೆ. ಓಕೆ, ಸೈನ್ಸ್ ಹೇಗೆ ಮುಂದುವರಿತಾ ಇದೆಯೋ ಅದೇ ರೀತಿಯಾಗಿ ಸಾಕಷ್ಟು ಟೆಕ್ನಾಲಜಿ, ವೈದ್ಯಕೀಯ ಇದನ್ನು ಕೂಡ ಮುಂದುವರ್ಕೊಂಡು ಬಂದಿದೆ. ಸೊ ಈಗ IVF ಟ್ರೀಟ್ಮೆಂಟ್ ಬಗ್ಗೆ ನಾವು ಸ್ಪೆಷಲಿ ಮಾತಾಡ್ತಾ ಇದ್ದೀವಿ. ಮೊದಲಿಗೆ ತಿಳಿಸ್ಕೊಡಿ, ಏನಿದು ಟ್ರೀಟ್ಮೆಂಟ್? ನೀವು ಹೇಳ್ದಂಗೆ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತ ಹೇಳಿದ್ರೆ ಮಹಿಳೆಯರನ್ನೇ ದೂಷಿಸ್ತಾರೆ. ಕೊರತೆ ಗಂಡಸರಲ್ಲಿದ್ದರೂ ಕೂಡ ಇವರಲ್ಲೇ ಏನೋ ತೊಂದರೆ ಇರ್ಬೋದು, ಅದಕ್ಕೋಸ್ಕರ ಮಕ್ಕಳಾಗ್ತಿಲ್ಲ ಅಂತ ಕೂಡ ದೂಷಿಸ್ತಾರೆ. ಸೊ ಇಟ್ ಈಸ್ ಮೋರ್ ಆಫ್ ಅ ಸೊಸೈಟಲ್ ಪ್ರೆಷರ್ ಅಂತ ನಾವು ಹೇಳ್ಬೋದು. ಅದಕ್ಕೋಸ್ಕರವಾಗಿ ತುಂಬ ಜನ ಹೆಣ್ಮಕ್ಳು ಇವಾಗ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತ ಹೇಳಿದಾಗ ಅವರು IVF ರೀತಿಯಿಂದ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾರೆ. ಸೊ IVF ಅಂದರೆ ಏನು? IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ, ಅಂದರೆ ಪ್ರಣಾಳ ಶಿಶು ಅಂತ ಏನು ಹೇಳ್ತೀವಿ ಅದು. ನಾರ್ಮಲಿ ಏನಾಗುತ್ತೆ, ಒಂದು ಅಂಡಾಣು ವೀರ್ಯಾಣು ಮಹಿಳೆ ಟ್ಯೂಬಲ್ಲಿ, ಫೆಲೋಪಿನ್ ಟ್ಯೂಬಲ್ಲಿ ಭ್ರೂಣ ಆಗುತ್ತೆ. ಇದು ಫರ್ಟಿಲೈಸೇಷನ್ ವಿದಿನ್ ದ ಬಾಡಿ, ಅಂದರೆ ಫರ್ಟಿಲೈಸೇಷನ್ ಭ್ರೂಣ ಆಗೋದು ಆ ಮಹಿಳೆ ಬಾಡಿ ಒಳಗಡೆ ಭ್ರೂಣ ಆದಾಗ ಇದನ್ನು ನಾವು ನ್ಯಾಚುರಲ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಬಟ್ ಯಾವಾಗ ನಾವು ಈ ಅಂಡಾಣು ವೀರ್ಯಾಣುನ ಆಚೆ ಲ್ಯಾಬಲ್ಲಿ ಅದನ್ನು ಮಿಕ್ಸ್ ಮಾಡಿ ಭ್ರೂಣ ಮಾಡಿ ಈ ಭ್ರೂಣನ ನಾವು ಗರ್ಭದಲ್ಲಿಟ್ಟಾಗ ಇದನ್ನು ನಾವು ಫರ್ಟಿಲೈಸೇಷನ್ ಔಟ್ಸೈಡ್ ದ ಬಾಡಿ ಯಾವಾಗ ಆಗುತ್ತೋ ಅದನ್ನು ನಾವು ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇನ್ ವಿಟ್ರೋ ಫರ್ಟಿಲೈಸೇಷನ್ ಒಂದು ವಿಧಾನ ಪ್ರೆಗ್ನೆನ್ಸಿ ಆಗಲಿಕ್ಕೆ. ತುಂಬ ಜನ ಕಷ್ಟಪಡ್ತಿದ್ದಾರೆ. ಮುಂಚೆ IVFಗಿಂತ ಮುಂಚೆ ಪಾಪ ಅವ್ರಿಗೆ ಬೇರೆ ದಾರಿಯೇ ಇರ್ತಿರಲಿಲ್ಲ. ಇವಾಗ IVF ಟೆಕ್ನಾಲಜಿ ಬಂದಿರೋದ್ರಿಂದ ಎಷ್ಟೊಂದು ಜನಕ್ಕೆ ನಮಗೆ ಪ್ರೆಗ್ನೆನ್ಸಿನ ಅಂದರೆ ಕೊಡಲಿಕ್ಕಾಗತ್ತೆ. ದಿಸ್ ಇಸ್ ದ ಟೆಕ್ನಾಲಜಿ ದಟ್ ಹ್ಯಾಸ್ ಇಂಪ್ರೂವ್ಡ್. ಸೊ ಈ IVF ಟ್ರೀಟ್ಮೆಂಟ್ ಅನ್ನೋದು ಹಿಂದೆನೂ ಇದ್ಬಿಟ್ಟಿದ್ದರೆ ತುಂಬ ಜನರಿಗೆ, ಸ್ಪೆಷಲಿ ಮಹಿಳೆಯರಿಗೆ ತುಂಬ ಸಹಾಯವಾಗ್ತಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಈಗ IVF ಟ್ರೀಟ್ಮೆಂಟ್ ಪಡ್ಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಓಕೆ, ಇನ್ನೊಂದಿಷ್ಟು ಪ್ರದೇಶಗಳಿದ್ದಾವೆ, ಸ್ಪೆಷಲಿ ಈ ಗ್ರಾಮೀಣ ಪ್ರದೇಶದಲ್ಲಿ. ಅಲ್ಲಿ ಮಕ್ಕಳಿಲ್ಲ ಅಂತಂದರೆ ನೀನು ಹಾಗೆ ಇದ್ಬಿಡು, ಇನ್ನೊಂದು ಮದುವೆ ಮಾಡ್ತೀನಿ ಅನ್ನೋ ಕಾನ್ಸೆಪ್ಟ್ ಕೂಡ ಬಂದ್ಬಿಡುತ್ತೆ. ಆ ಥರ ಸಾಕಷ್ಟು ಸಮಸ್ಯೆಗಳು ಕೂಡ ಆಗಿದೆ. ಆ ಭಾಗಕ್ಕೂ ಕೂಡ ರೀಚ್ ಆಗಬೇಕು ಅಂತ ಹೇಳಿ ಸೊ ಈ ಜಾಗೃತಿ ಪ್ರೋಗ್ರಾಮ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ, ಈ IVF ಪ್ರೊಸೀಜರ್ಸ್ ಎಲ್ಲ ಹೇಗಿರುತ್ತೆ ಡಾಕ್ಟರ್? ಯಾವ ಮದುವೆಯಾಗಿ ಎಷ್ಟು ವರ್ಷಕ್ಕೆ ಇದನ್ನು ಮಾಡಿಸ್ಕೋಬಹುದು? ಎಲ್ಲರಿಗೂ ನಾವು IVFನ ಸಜೆಸ್ಟ್ ಮಾಡಲ್ಲ. ಏನಾಗುತ್ತೆ ಅಂದರೆ IVFನ ಇದು ಯಾವಾಗ ಹೇಳ್ತೀವಿ ಅಂದರೆ, ನಾವು ಮದುವೆಯಾಗಿ ತುಂಬ ವರ್ಷ ಆಗಿರುತ್ತೆ, 18 ವರ್ಷ, 20 ವರ್ಷ, 15 ವರ್ಷ. ಸೊ ಇವ್ರಿಗೆ ಯಾವುದೇ ಕಾರಣಕ್ಕೂ ಪ್ರೆಗ್ನೆನ್ಸಿ ಆಗ್ತಿರಲ್ಲ, ಎಲ್ಲ ಚೆನ್ನಾಗಿದ್ಕೊಂಡು ಕೂಡ. ಇವ್ರಿಗೆ ನಾವು ಮೊದಲನೇ ಟ್ರೀಟ್ಮೆಂಟಾಗಿ IVFನ ನಾವು ಸಜೆಸ್ಟ್ ಮಾಡ್ತೀವಿ. ಎರಡನೇದು, ಗಂಡಸರಲ್ಲಿ ತೊಂದರೆ ಇರೋದ್ರಿಂದ, ಅಂದರೆ ಕೌಂಟು, ವೀರ್ಯಾಣು ಆಲಿಗೋಸ್ಪರ್ಮಿಯಾ ಅಂತ ಹೇಳ್ತೀವಿ, ವೇರ್ ನಮಗೆ ಸ್ಪರ್ಮ್ ಕೌಂಟ್ ಕಮ್ಮಿ ಇರುತ್ತೆ. ಅಜೋಸ್ಪರ್ಮಿಯಾ ಅಂತ ಹೇಳ್ತೀವಿ, ವೇರ್ ನಮಗೆ ಸ್ಪರ್ಮೇ ಸಿಗಲ್ಲ. ಸೊ ಇಂಥದ್ದನ್ನು ಮೇಲ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ, ಇಂಥವರಲ್ಲಿ ಕೂಡ ನಾವು IVFನ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಸಜೆಸ್ಟ್ ಮಾಡ್ತೀವಿ. ಕೆಲವೊಮ್ಮೆ 2 ಟ್ಯೂಬು ಬ್ಲಾಕ್ ಆಗಿರುತ್ತೆ, ಅಂದರೆ ಫೆಲೋಪಿಯನ್ ಟ್ಯೂಬ್ಸ್, ಅಂದರೆ ಗರ್ಭ ಪಕ್ಕ 2 ನಾಳಗಳಿರುತ್ತೆ. ಇದು ಬ್ಲಾಕ್ ಆದಾಗ ನಮಗೆ 1 ಟ್ಯೂಬ್ ಓಪನ್ ಇದ್ರೂ ಕೂಡ ಸಹಜವಾಗಿ ನಮಗೆ ಪ್ರೆಗ್ನೆನ್ಸಿ ಆಗುತ್ತೆ. 2 ಟ್ಯೂಬು ಬ್ಲಾಕ್ ಆದಾಗ ನಾವು IVFನ ಸಜೆಸ್ಟ್ ಮಾಡ್ತೀವಿ. ಕೆಲವೊಂದು ಸತಿ ತುಂಬ ದುರಾದೃಷ್ಟತೆ ಅಂತ ಹೇಳ್ಬೋದು. ಇದನ್ನು ನಾವು ಪ್ರಿಮೆಚೂರ್ ಒವೇರಿಯನ್ ಫೇಲಿಯರ್ ಅಂತ ಕರಿತೀವಿ. ಇದು ಹೆಸರು ಹೇಳ್ದಂಗೆ ಪ್ರಿಮೆಚೂರ್ ಒವೇರಿಯನ್ ಫೇಲಿಯರ್ ಅಂದರೆ ನಮಗೆ ಟೈಮ್ಗಿಂತ ಮುಂಚೆ ಆ ಮಹಿಳೆಯಲ್ಲಿ ಅಂಡಾಣು ಬರೋ ಕೆಪಾಸಿಟಿ ಕಮ್ಮಿ ಆಗಿಬಿಟ್ಟಿರುತ್ತೆ. ಇದನ್ನು ನಾವು ಒವೇರಿಯನ್ ಫೇಲಿಯರ್ ಅಂತ ಕರಿತೀವಿ. ಸೊ ಇವರಲ್ಲಿ ಕೂಡ ನಾವು IVFನ ಸಜೆಸ್ಟ್ ಮಾಡ್ತೀವಿ, ಆದರೆ ಡೋನರ್ ಎಗ್ಗನ್ನು ತೊಗೊಂಡು ನಾವು IVFಗೆ ಸಜೆಸ್ಟ್ ಮಾಡಬೇಕಾಗತ್ತೆ. ಸೊ ಈ ಥರ ಎಲ್ಲ ಕಂಡು ಬಂದಾಗ ನಾವು ಫಸ್ಟಾಗಿ ನಿಮಗೆ IVF ಅಂತಲೇ ನಾವು ಸಜೆಸ್ಟ್ ಮಾಡ್ತೀವಿ. ಇದೆಲ್ಲ ಬಿಟ್ಟು ಎಲ್ಲ ನಾರ್ಮಲ್ ಇತ್ತು, ಮದುವೆ ಆಗಿ ಕಮ್ಮಿ ಆಗಿರುತ್ತೆ ತಿಂಗಳು ಅಥವಾ ವರ್ಷ, ಸೊ ಇಂಥವರಲ್ಲಿ ನಾವು ನಾರ್ಮಲ್ ಪ್ರೆಗ್ನೆನ್ಸಿ ಅಂದರೆ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಮೊಟ್ಟೆ ಉತ್ಪತ್ತಿ ಮಾಡಿ ಇಂಥವರಲ್ಲಿ ಫಾಲಿಕ್ಯುಲರ್ ಮಾನಿಟ್ರಿಂಗ್ ಮಾಡಿ ನಾವು ಟೈಮ್ಗೆ ಸೇರಕ್ಕೆ ಹೇಳ್ತೀವಿ. ಸೊ
ಎಲ್ಲದಕ್ಕೂ IVFನೇ ಒಂದೇ ಸೊಲ್ಯೂಷನ್ ಅಲ್ಲ. ಓಕೆ, ಇದರ ಸಕ್ಸಸ್ ರೇಟ್ ಎಷ್ಟಿದೆ ಡಾಕ್ಟರ್? ಇವಾಗ ಟೆಕ್ನಾಲಜಿ ಮುಂದೆ ಬರೆದಿರೋದ್ರಿಂದ ಮತ್ತು ಇಂಜೆಕ್ಷನ್ಸ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಲ್ಯಾಬಲ್ಲಿ ನಾವು ಭ್ರೂಣನ ಹೆಂಗೆ ಬೆಳೆಸ್ತೀವಿ ಆ ಕಂಡೀಷನ್ಸ್ ಎಲ್ಲ ಇಂಪ್ರೂವ್ ಆಗಿದೆ. ಯಾವ ಭ್ರೂಣ ನಮಗೆ ಪ್ರೆಗ್ನೆನ್ಸಿ ಕೊಡುತ್ತಾ ಅದನ್ನು ಅಸೆಸ್ಮೆಂಟ್ ಎಲ್ಲ ಬಂದಾದಮೇಲೆ ನಮಗೆ ಪ್ರೆಗ್ನೆನ್ಸಿ ರೇಟ್ IVFಲ್ಲಿ ಆಲ್ಮೋಸ್ಟ್ 60 to 65% ಇರುತ್ತೆ ಒನ್ ಅಟೆಂಪ್ಟಲ್ಲಿ. ಬಟ್ ಎಲ್ಲರಿಗೂ ಒಂದೇ ಅಟೆಂಪ್ಟಲ್ಲಿ 100% ಪ್ರೆಗ್ನೆನ್ಸಿ ಆಗಲ್ಲ. ಇದು 100% ಪ್ರೆಗ್ನೆನ್ಸಿ ಆಗುತ್ತೆ ಅಂತ ಹೇಳಿದ್ರೆ ಅದು ಶುದ್ಧ ಸುಳ್ಳು. ಯಾಕಂದರೆ ನಾವು ಏನೇ ಮಾಡಿದ್ರೂ ಅದು ಹ್ಯೂಮನ್ ಎಫರ್ಟ್. ಪ್ರೆಗ್ನೆನ್ಸಿ ಆಗಲಿಕ್ಕೆ ಏನು ಬೇಕು, ಏನು ಸಪೋರ್ಟ್ ಬೇಕು, ಏನು ಹಾರ್ಮೋನಲ್ ಸಪೋರ್ಟ್ ಬೇಕು, ಅದನ್ನೆಲ್ಲ ನಾವು ಮಾಡಿದ್ಮೇಲೆ ಪ್ರೆಗ್ನೆನ್ಸಿ ರೇಟ್ ಇಸ್ ಆಲ್ಮೋಸ್ಟ್ 60%. ಬಟ್ ಒಂದು ಅಟೆಂಪ್ಟಲ್ಲಿ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತ ಹೇಳಿದಾಗ ಸೆಕೆಂಡ್ ಅಟೆಂಪ್ಟ್ ಮಾಡೋಕ್ಕಿಂತ ಮುಂಚೆ ಏನಕ್ಕೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ನಾವು ಸ್ವಲ್ಪ ಇನ್ನೊಂದು ಅಡಿಷ್ನಲ್ ಟೆಸ್ಟ್ ಎಲ್ಲ ಮಾಡಿ ಅದಾದಮೇಲೆ ಮುಂದೆ ಅಟೆಂಪ್ಟ್ಸ್ನ ನಾವು ಮಾಡಬೇಕಾಗತ್ತೆ. ಓಕೆ, ಈ ಗರ್ಭಧಾರಣೆ ಆಗದೆ ಇರೋದಕ್ಕೆ ಏನೇನು ರೀಸನ್ಸ್ ಆಗುತ್ತೆ? ಒಂದು ಪ್ರೆಗ್ನೆನ್ಸಿ ಆಗಬೇಕು ಅಂತ ಹೇಳಿದಾಗ ಗಂಡಸರಲ್ಲೂ ಎಲ್ಲ ಚೆನ್ನಾಗಿರಬೇಕು, ಹೆಂಗಸರಲ್ಲೂ ಎಲ್ಲ ಚೆನ್ನಾಗಿರಬೇಕು. ಕೆಲವೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಇಬ್ಬರಲ್ಲೂ ತೊಂದರೆ ಇರಲ್ಲ. ಇದನ್ನು ನಾವು ಅನ್ಎಕ್ಸ್ಪ್ಲೇನ್ಡ್ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಇವಾಗ ಎಷ್ಟೊಂದು ಜನ ಬರ್ತಾರೆ, ಹೇಳ್ತಾರೆ ನನಗೂ ತೊಂದರೆ ಇಲ್ಲ, ಅವ್ರಿಗೂ ತೊಂದರೆ ಇಲ್ಲ, ಏನು ತೊಂದರೆನೇ ಇಲ್ಲ, ಬಟ್ ಸ್ಟಿಲ್ ನಮ್ಮ ಪ್ರೆಗ್ನೆನ್ಸಿ ಆಗ್ತಿರಲ್ಲ, ಏನಕ್ಕೆ ಅಂತ. ಇವಾಗ ಅನ್ಎಕ್ಸ್ಪ್ಲೇನ್ಡ್ ಅಂತ ಹೇಳಿದಾಗ ಕಾರಣನೇ ಗೊತ್ತಿರಲ್ಲ ಏನಕ್ಕೆ ಪ್ರೆಗ್ನೆನ್ಸಿ ಆಗ್ತಿರಲ್ಲ ಅಂತ. ಸೊ ಇಂಥವರಲ್ಲಿ ನಮಗೆ ಕಣ್ಣಿಗೆ ಕಾಣದಿರೋ ಲೆವೆಲಲ್ಲಿ ಇಶ್ಯೂಸ್ ಇರುತ್ತೆ. ಸೊ ಆ ಲೆವೆಲಲ್ಲಿ ನಾವು ಟ್ರೀಟ್ ಮಾಡಲಿಕ್ಕೆ ನಾರ್ಮಲ್ ಪ್ರೆಗ್ನೆನ್ಸಿಲಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ. ಇದರಲ್ಲೂ ಆಗಲಿಲ್ಲ ಅಂತ ಹೇಳಿದಾಗ ದೆನ್ ವಿ ಮೈಟ್ ಹ್ಯಾವ್ ಟು ಗೋ ಫಾರ್ IVF. ಸೊ ಇದೆಲ್ಲ ಕೂಡಿ ಬಂದಾಗಲೇ ನಿಮಗೆ ಈಸಿಯಾಗಿ ಪ್ರೆಗ್ನೆನ್ಸಿ ಆಗುತ್ತೆ. ಯೂಶಲಿ 100 ಜನ ಮದುವೆ ಆಗಿತ್ತು, ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ರು ಅಂತ ಹೇಳಿದಾಗ 80% ಸ್ವಂತವಾಗಿ ಪ್ರೆಗ್ನೆನ್ಸಿ ಆಗಿಬಿಡುತ್ತೆ. ಇನ್ನೂ ಒಂದು 20% ಅವ್ರಿಗೆ ಪ್ರೆಗ್ನೆನ್ಸಿಗೆ ಕಷ್ಟ ಆಗ್ತಿರುತ್ತೆ. ಈ 20%ಅಲ್ಲೂ ಕೂಡ ಇನ್ನೊಂದು ವರ್ಷ ಟ್ರೈ ಮಾಡಿದಾಗ ಇನ್ನೊಂದು 10% ಅವ್ರಿಗೆ ಪ್ರೆಗ್ನೆನ್ಸಿ ಆಗಿಬಿಟ್ಟಿರುತ್ತೆ. ಈ ಉಳ್ಕಿದ್ದು 10% ಏನಿರ್ತಾರಲ್ಲ ಇವರಲ್ಲಿ ಅಷ್ಟೇ ನಮಗೆ ಫರ್ಟಿಲಿಟಿ ಇಶ್ಯೂಸ್ ಕಂಡುಬರುತ್ತೆ. ಓಕೆ, ಸೊ ಈ ಮದುವೆಯಾಗಿ 3-4 ವರ್ಷ ಆದ್ರೂ ಕೂಡ ಮಕ್ಕಳಾಗಿಲ್ಲ ಅನ್ನೋದು ಅದು ಅರ್ಲಿ ಪೀರಿಯಡ್ ಅಂತ ಅನಿಸುತ್ತೆ. ಸೊ ಆವಾಗಲೇ ಟ್ರೀಟ್ಮೆಂಟಿಗೆ ಬಂದುಬಿಟ್ರೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತಾ? ಇವಾಗ ಯೋಚನೆ ಮಾಡಬೇಕು ಅಂದರೆ ಮದುವೆ ಆಗಿದ್ದ ಏಜ್ ಲೇಟ್ ಇರುತ್ತೆ ಮುಂಚೆ ಕಂಪೇರ್ ಮಾಡಿದ್ರೆ. ಮೇ ಬಿ ಅರೌಂಡ್ 27-28 ಇಯರ್ಸ್ಗೆ ಮದುವೆ ಆಗಿರ್ತಾರೆ. ಆಮೇಲೆ ಮಕ್ಕಳು ಮಾಡ್ಕೊಳ್ಳೋದು ಕೂಡ ಡಿಲೇ ಇರುತ್ತೆ. ಸೊ ಇಂಥವರು ಮದುವೆ ಆಗಿ ನಂಗೆ ಬರೀ 1 ವರ್ಷ ಆಗಿದೆ, 2 ವರ್ಷ ಆಗಿದೆ, ಏನಕ್ಕೆ ನಾವು ಎವ್ಯಾಲ್ಯೂಯೇಟ್ ಮಾಡಿಸ್ಕೋಬೇಕು ಅಂತ ಅನ್ಕೋಬಾರ್ದು. ಯಾಕಂದರೆ ಏಜು 27-28 ಆಗಿರೋದ್ರಿಂದ ಹತ್ತಿರದಲ್ಲಿರೋ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ನಾನು ಪ್ರೆಗ್ನೆನ್ಸಿ ಪುಷ್ ಮಾಡ್ಬೋದಾ, ಸ್ವಲ್ಪ ಸ್ಕ್ಯಾನಿಂಗ್ ಮಾಡಿ ನೋಡಿಕೊಂಡು, ಹಾರ್ಮೋನ್ ಟೆಸ್ಟ್ ಮಾಡಿ ನೋಡಿಕೊಂಡು ಇನ್ನೂ ಒಂದು 2-3 ಇಯರ್ಸ್ ನಾವು ಪ್ರೆಗ್ನೆನ್ಸಿ ಪುಷ್ ಮಾಡ್ಕೋಬೋದಾ ಅಂತ ಫಸ್ಟು ಕೌನ್ಸಿಲಿಂಗ್ ಮಾಡಿಸ್ಕೊಂಡು ಟೆಸ್ಟ್ಗಳು ಮಾಡಿಸ್ಕೊಂಡು ಅದಾದಮೇಲೆ ಡಿಸೈಡ್ ಮಾಡಬೇಕಾಗತ್ತೆ. ಓಕೆ, ಈ ಗರ್ಭಧಾರಣೆಗೆ ಸರಿಯಾಗಿರೋ ಏಜ್ ಯಾವುದು ಡಾಕ್ಟರ್? ನಮ್ಮ ಇಂಡಿಯನ್ಸಲ್ಲಿ ನೋಡಿದಾಗ ಮುಂಚೆ 23-24 ಇಯರ್ಸ್ ಮದುವೆ ಆಗಿ 27-26ಗೆಲ್ಲ ಮಕ್ಕಳಾಗ್ತಿತ್ತಲ್ಲ, ದಟ್ ಈಸ್ ದ ಐಡಿಯಲ್ ಏಜ್. ಏನಾಗುತ್ತೆ ಈವನ್ ಆಫ್ಟರ್ 30 early 30s ಆಲ್ಸೋ ಓಕೆ, ಬಟ್ ಅದಾದಮೇಲೆ 35 ಆಗ್ತಿದ್ದಂಗೆ ನಮಗೆ ಅಂಡಾಣು ಬರೋ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ಆಮೇಲೆ ನಂಬರ್ ಕೂಡ ಕಮ್ಮಿ ಆಗಿಬಿಡುತ್ತೆ. ಸೊ ಐಡಿಯಲ್ ಸಿನಾರಿಯೋ ವುಡ್ ಬಿ ಲೆಸ್ ದೆನ್ 35 ಇಯರ್ಸ್. ಓಕೆ, ಸೊ ಈ ಹಿಂದೆ ಎಲ್ಲ 25 ಅಷ್ಟೊತ್ತಲ್ಲಿ ಮದುವೆ ಆಗಿಬಿಡ್ತಿದ್ರು, ಅದು ಗಂಡ ಆಗಿರ್ಬೋದು ಹೆಣ್ಣಾಗಿರ್ಬೋದು. ಇವಾಗ ಕರಿಯರು ಮತ್ತೊಂದು ಇನ್ನೊಂದು ಅಂತ ಹೇಳಿ 30 ಆದಮೇಲೆ ಮದುವೆ ಆಗಕ್ಕೆ ಶುರುವಾಗಿದ್ದಾರೆ, ಮತ್ತೆ 5 ವರ್ಷ ಪ್ಲ್ಯಾನಿಂಗ್ ಅಂತ ಅಂದ್ಕೊಂಡಿರ್ತಾರೆ. ಸೊ ಈ ಥರ ಲೈಫ್ ಸ್ಟೈಲ್ ಇರೋರು ಅಥವಾ ಈ ಥರ ಲೈಫ್ ಇರೋರು ಹೇಗಿರಬೇಕಾಗುತ್ತೆ ಪ್ಲ್ಯಾನಿಂಗ್ ಟೈಮ್? ಕರೆಕ್ಟ್. ನಾನು ಹೇಳ್ದಂಗೆ ಫಸ್ಟ್ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ನಾನು ಪ್ರೆಗ್ನೆನ್ಸಿನ ಪುಷ್ ಮಾಡಬೇಕಂತ ಇದ್ದೀನಿ, ಟೆಸ್ಟ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ದೆನ್ ಓನ್ಲಿ ಪ್ರೆಗ್ನೆನ್ಸಿನ ಪುಷ್ ಮಾಡಬೇಕಾಗತ್ತೆ. ಸೆಕೆಂಡ್ಲಿ ವೇಟ್ ತುಂಬ ಜಾಸ್ತಿ ಇರುತ್ತೆ ಕೆಲವ್ರಿಗೆ, ಬಿಕಾಸ್ ಆಫ್ ದ್ಯಾಟ್ ಇರೆಗ್ಯುಲರ್ ಪೀರಿಯಡ್ಸು ಆಗ್ತಾ ಇರುತ್ತೆ. ಆಮೇಲೆ ಲಾಟ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ಸ್ಮೋಕಿಂಗ್, ಡ್ರಿಂಕಿಂಗ್ ಆ್ಯಂಡ್ ಫಾಲೋಯಿಂಗ್ ಅನ್ಹೆಲ್ತಿ ಲೈಫ್ ಸ್ಟೈಲ್. ಸೊ ಇದೆಲ್ಲ ಇದ್ದಾಗ ಅಲ್ಟಿಮೇಟ್ಲಿ ಪುಷ್ ಮಾಡಬೇಕು ಅಂತ ಇದ್ದರೆ ಪ್ರೆಗ್ನೆನ್ಸಿ ಆಮೇಲೆ ಇದರದ್ದು ಪರಿಣಾಮ ಕಾಣಿಸ್ಕೊಳ್ಳುತ್ತೆ. ಸೊ ಒಬೇಸಿಟಿ ಅಂದರೆ ಬೊಜ್ಜುತನ ಇದ್ದರೆ ವೇಟ್ ರಿಡಕ್ಷನಿಂದ ಶುರು ಮಾಡಬೇಕು. ಸ್ಮೋಕಿಂಗ್, ಡ್ರಿಂಕಿಂಗ್ ಎಲ್ಲ ಇರ್ಕೂಡ್ದು. ದಿನಕ್ಕೆ ಅಟ್ಲೀಸ್ಟ್ 1 hour ಎಕ್ಸಸೈಸ್ ಮಾಡಬೇಕಾಗತ್ತೆ. ಸೊ ಇದನ್ನು ನಾವು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದಾಗ ಅವ್ರಿಗೆ ಈ ಪ್ರೆಗ್ನೆನ್ಸಿ ಫರ್ಟಿಲಿಟಿ ಇಶ್ಯೂಸ್ ಕಮ್ಮಿ ಆಗಿಬಿಡುತ್ತೆ.
ಓಕೆ. ಸೊ ಇವಾಗ ಸ್ಪೆಷಲಿ ಮೆಟ್ರೋ ಸಿಟಿಗಳಲ್ಲಿ ಮಹಿಳೆಯರಲ್ಲಿ ಥೈರಾಯ್ಡ್ ಸಮಸ್ಯೆ, PCOD ಸಮಸ್ಯೆ ಇದೊಂಥರ ಕಾಮನ್ ಆಗಿಬಿಟ್ಟಿದೆ. ಓಕೆ. ಸೊ ಇಂತಹ ಸಮಸ್ಯೆ ಇರೋರು ಈ ಟ್ರೀಟ್ಮೆಂಟ್ ತಗೊಳ್ಳೋದು ಎಷ್ಟು ಅಗತ್ಯ? ಪಾಲಿಸಿಸ್ಟಿಕ್ ಓವರೀಸ್ ಅನ್ನೋದು ಒಂದು ಡಿಸೀಸ್ ಅಲ್ಲ, ಇಟ್ ಈಸ್ ನಾರ್ಮಲ್ಸಿ. ಅಂದರೆ 100 ಜನ ಮಹಿಳೆಯಲ್ಲಿ ನಾವು ಸ್ಕ್ಯಾನ್ ಮಾಡಿದ್ರೆ ಒಂದು 50-60% ಅವ್ರಿಗೆ ಪಾಲಿಸಿಸ್ಟಿಕ್ ಓವರೀಸ್ ಇರುತ್ತೆ. ಬಟ್ ಎಲ್ಲ ಪಾಲಿಸಿಸ್ಟಿಕ್ ಓವರೀಸ್ ಇದ್ದವರಲ್ಲಿ ಪ್ರೆಗ್ನೆನ್ಸಿ ಆಗಲ್ಲ ಅನ್ನೋದು ತಪ್ಪು. ಈ 50-60% ಪಾಲಿಸಿಸ್ಟಿಕ್ ಓವರೀಸ್ ಇದ್ದವರಲ್ಲೂ ಕೂಡ 50-60% ಸ್ವಂತವಾಗಿ ಪ್ರೆಗ್ನೆನ್ಸಿ ಆಗ್ತಾರೆ. ಯಾರಿಗೆ ತೊಂದರೆ ಆಗುತ್ತೆ ಅಂದರೆ ಇವಾಗ PCOD ಇಟ್ಕೊಂಡು ತುಂಬ ಒಬೇಸ್ ಇರ್ತಾರೆ, ದಪ್ಪ ಇರ್ತಾರೆ, ಬೊಜ್ಜತನ ಇರುತ್ತೆ, ಕೂದಲು ಅಂದರೆ ಫೇಸಲ್ಲಿ ಕೂದಲಿರುತ್ತೆ, ಚಿನ್ನಲ್ಲಿ ಕೂದಲಿರುತ್ತೆ, ಆಮೇಲೆ ಫೀಮೇಲ್ ಮುಸ್ಟ್ಯಾಶ್ ಅಂತ ಏನು ಕರಿತೀವಿ, ಮೀಸೆ. ಸೊ ಇದನ್ನೆಲ್ಲ ಬಂದಾಗ ಅದು ತೀವ್ರತನ ಜಾಸ್ತಿ ಆಗುತ್ತೆ. ಈ ಥರ ಇದ್ದವರಲ್ಲಿ ಪಾಲಿಸಿಸ್ಟಿಕ್ ಓವರೀಸಲ್ಲಿ ಒಂದೇ ಆನ್ಸರು, ಅವರು ವೇಟ್ ರಿಡಕ್ಷನ್ ಮಾಡಬೇಕು. ವೇಟ್ ರಿಡಕ್ಷನ್ ಮಾಡಿದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಎಫೆಕ್ಟ್ ಕೂಡ ನಮಗೆ ಕಮ್ಮಿ ಇರುತ್ತೆ, ಅಂಡಾಣು ಬರೋ ಕ್ವಾಲಿಟಿ ಬೆಟರ್ ಇರುತ್ತೆ, ಸ್ವಂತವಾಗಿ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ಎಲ್ಲ PCOD ಅವ್ರಿಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ನಾವು ಹೆಲ್ಪ್ ಮಾಡಲೇಬೇಕು ಅಂತ ಇಲ್ಲ. ಅವ್ರು ವೇಟ್ ರಿಡಕ್ಷನ್ ಮಾಡಿದಾಗ ತಾನಾಗೇ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ದ ಓನ್ಲಿ ಟ್ರೀಟ್ಮೆಂಟ್ PCODಗೆ ವೇಟ್ ರಿಡಕ್ಷನ್. ಓಕೆ. ಸೊ ಜನಿಷ್ಠಾದಲ್ಲಿ ಈ ಎಲ್ಲ ಸಮಸ್ಯೆಗಳು ಹೇಳಿದರೆ ತುಂಬ ಸಮಸ್ಯೆ ಇರೋರು ಕೂಡ ಬರ್ತಾರೆ ಅಂತ. ಮೊದಲಿಗೆ ಆ ಸಮಸ್ಯೆಯನ್ನು ಕ್ಯೂರ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ, ಅವರು ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಥ ಪೇಷಂಟ್ಸ್ಗಳು ನಿಮ್ಮ ಹತ್ರ ಬಂದಾಗ ಅವ್ರಿಗೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಡಾಕ್ಟರ್? ಸೊ ಫಸ್ಟು ನಾವು ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದಾಗ ಡಯಾಗ್ನೋಸಿಸ್ನ ನಾವು ಮಾಡಬೇಕಾಗತ್ತೆ. ಡಯಾಗ್ನೋಸಿಸ್ ಅಂದರೆ ಏನಕ್ಕೆ ಇವ್ರು ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತ ಹೇಳಿ ಫಸ್ಟು ಎವ್ಯಾಲ್ಯೂಯೇಷನ್ ಮಾಡಬೇಕು. ಹೇಗೆ ನಾವು ಎವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂದರೆ ಮಹಿಳೆಗೆ ಸ್ಕ್ಯಾನ್ ಮಾಡಿ ಗರ್ಭ ಹೆಂಗಿದೆ ಅಂತ ನೋಡ್ಕೋತೀವಿ, ಅಂಡಾಶಯ ಹೆಂಗಿದೆ ಅಂತ ನೋಡ್ಕೋತೀವಿ, ಗರ್ಭದಲ್ಲಿ ಫೈಬ್ರಾಯ್ಡ್ ಗಡ್ಡೆಗಳಿದೆಯಾ, ಮತ್ತು ಮುಟ್ಟಾಗೋ ಟಿಶ್ಯೂ ಅದು ಹೆಂಗಿದೆ, ಲೈನಿಂಗ್ ಚೆನ್ನಾಗಿದೆಯಾ ಅಂತೆಲ್ಲ ನಾವು ಅಸೆಸ್ ಮಾಡ್ತೀವಿ. ಇದೇ ರೀತಿ ಗಂಡಸರಲ್ಲಿ ನಾವು ಸೆಮೆನ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಸೆಮೆನ್ ಅನಾಲಿಸಿಸ್ ಅಂದರೆ ಈ ವೀರ್ಯಾಣು ಕೌಂಟ್ ಎಷ್ಟಿದೆ, ಮೊಟಿಲಿಟಿ ಅಂದರೆ ವೇಗವಾಗಿ ಓಡಾಡೋ ಸ್ಪರ್ಮ್ಸ್ ಎಷ್ಟಿದೆ, ನಾರ್ಮಲ್ ಫಾರ್ಮ್ಸ್ ಅಂದರೆ ನಾರ್ಮಲಾಗಿ ಒಂದು ಸ್ಪರ್ಮ್ಗೆ ತಲೆ, ಕತ್ತು, ಬಾಲ ಎಲ್ಲ ಇರುತ್ತೆ. ಸೊ ಇದು ಕರೆಕ್ಟ್ ಪ್ರಮಾಣದಲ್ಲಿದೆಯಾ ಅಂತೆಲ್ಲ ಅಸೆಸ್ ಮಾಡಿ ನಾವು ಇದನ್ನು ರಿಪೋರ್ಟಿಂಗ್ ಮಾಡ್ತೀವಿ. ಸೊ ಇದನ್ನೆಲ್ಲ ನೋಡಿಕೊಂಡು ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದಾಗ ನಾವು ಅವ್ರಿಗೆ ನಾರ್ಮಲ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ, ಇದರಲ್ಲೂ ಆಗಲಿಲ್ಲ ಅಂತ ಹೇಳಿದಾಗ ದೆನ್ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಮೊಟ್ಟೆ ಉತ್ಪತ್ತಿ ಮಾಡಿ ಇದನ್ನು ನಾವು ಅವ್ರಿಗೆ ನಾರ್ಮಲಾಗಿ ಸೇರಕ್ಕೆ ಹೇಳ್ಬೋದು. ಅಥವಾ ಅವರು ಇದನ್ನೆಲ್ಲ ಮಾಡಿ ಕೂಡ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತ ಹೇಳಿದಾಗ ಅದನ್ನು ನಾವು IUI ಅಥವಾ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತ ಕೂಡ ನಾವು ಟ್ರೀಟ್ಮೆಂಟ್ನ ಕೊಡ್ತೀವಿ. ಸೊ ಬೇಸಿಕಲಿ ನಾವು ಇದನ್ನು ಎವ್ಯಾಲ್ಯೂಯೇಷನ್ ಮಾಡಿ ನಾರ್ಮಲ್ ಇದ್ದವ್ರಿಗೆ ನಾರ್ಮಲ್ ಟ್ರೀಟ್ಮೆಂಟು, ಈ ಟೆಸ್ಟ್ಗಳಲ್ಲಿ ನಮ್ಗೆ ಏನಾದರೂ ಅಬ್ನಾರ್ಮಲ್ ಬಂತು ಅಂತ ಹೇಳಿದಾಗ ಇದರಿಂದ ನಾರ್ಮಲ್ ಪ್ರೆಗ್ನೆನ್ಸಿ ಆಗಲ್ವೇನೋ ಅಂತ ಸಂದರ್ಭದಲ್ಲಿ ನಾವು ಅವಾಗಷ್ಟೇ IVFನ ನಾವು ಸಜೆಸ್ಟ್ ಮಾಡ್ತೀವಿ. ಇದೇ ರೀತಿ ಮಹಿಳೆಯಲ್ಲಿ ನಾವು ಟ್ಯೂಬ್ ಟೆಸ್ಟ್ ಮಾಡ್ತೀವಿ. ಟ್ಯೂಬ್ ಟೆಸ್ಟ್ ಅಂದರೆ ಫೆಲೋಪಿಯನ್ ಟ್ಯೂಬ್ ವೆದರ್ ಓಪನ್ ಇದೆಯಾ ಇಲ್ವಾ ಅಂತ ನೋಡಬೇಕಾಗುತ್ತೆ. ಬಿಕಾಸ್ ಫೆಲೋಪಿಯನ್ ಟ್ಯೂಬ್ ಓಪನ್ ಇರಲಿಲ್ಲ ಅಂತ ಹೇಳಿದಾಗ ನಮಗೆ ನಾರ್ಮಲ್ ಪ್ರೆಗ್ನೆನ್ಸಿ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಸೊ ಇದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡಿ ಆಮೇಲೆ ನಾವು ಟ್ರೀಟ್ಮೆಂಟ್ ಕಡೆಗೆ ಹೋಗ್ತೀವಿ. ಓಕೆ. ಬೀಯಿಂಗ್ ಅ ಡಾಕ್ಟರ್, ಸೊ ಈ ಬಗ್ಗೆ ನಿಮಗೆ ಜಾಗೃತಿ ಮೂಡಿಸೋದು ಅಥವಾ ಒಂದು ಹಳ್ಳಿಯಲ್ಲೂ ಕೂಡ ಈ ಬಗ್ಗೆ ಜನ ಮಾಹಿತಿ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬ ಇಂಪಾರ್ಟೆಂಟು. ನೀವು ಹೇಳ್ದಂಗೆ ಇವಾಗ ಹಳ್ಳಿಯಲ್ಲಿ ಕೂಡ ಮಹಿಳೆಯರು ಮತ್ತು ಗಂಡಸರು ಅವ್ರಿಗೆ ಇನ್ಫಾರ್ಮ್ ಇರುತ್ತೆ ಇವಾಗ. ಯಾಕಂದರೆ ಬಿಕಾಸ್ ಟೆಕ್ನಾಲಜಿ ಆ ಥರ ಇದೆ, TV ರೀಚ್ ಎಲ್ಲ ಹತ್ರ ಇರುತ್ತೆ. ಈವನ್ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, ಎನಿ ಪರ್ಸನ್ ಫಾರ್ ದ್ಯಾಟ್ ಮ್ಯಾಟರ್. ಇವಾಗ ಏನಾದರೂ ಒಂದು ಸಾಮಾನು ತೊಗೋಬೇಕು ಅಂತ ಹೇಳಿದಾಗ ಫಸ್ಟ್ ನೀವು ಗೂಗಲ್ ಮಾಡ್ತೀರಾ, ನೋಡ್ತೀರಾ ವೆದರ್ ಇಟ್ ಇಸ್ ಗುಡ್, ಇಟ್ ಇಸ್ ನಾಟ್ ಗುಡ್. ಸೊ ಈವನ್ ಹಳ್ಳಿ ಜನಗಳು ಕೂಡ ಗೂಗಲ್ ನೋಡಿಕೊಂಡು ಮತ್ತು ಇನ್ಫಾರ್ಮೇಷನ್ ತೊಗೊಂಡು ಆಮೇಲೆ ಬರ್ತಾರೆ. ಸೊ ದಟ್ ಈಸ್ ದ ರೀಚ್ ಇವಾಗ ಬಿಕಾಸ್ ಆಫ್ ದ ಟೆಕ್ನಾಲಜಿ. ಸೊ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಆಲ್ ದೀಸ್ ಮೀಡಿಯಾಸು ನಮಗೇನಾಗುತ್ತೆ, ಅವ್ರಿಗೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ರೈಟ್ ಡಾಕ್ಟರ್. ಸೊ IVF ಟ್ರೀಟ್ಮೆಂಟ್ ತಗೊಳ್ಳುವಂತಹ ಟೈಮಲ್ಲಿ ಪ್ರೊಸೀಜರ್ಸ್ ಹೇಗಿರುತ್ತೆ, ನಮ್ಮ ಆಹಾರ ಹೇಗಿರಬೇಕಾಗತ್ತೆ, ಅದೇ ರೀತಿಯಾಗಿ ಲೈಫ್ ಸ್ಟೈಲ್ ಹೇಗಿರಬೇಕಾಗತ್ತೆ, ಜನಿಷ್ಠಾದಲ್ಲಿ ಇದಕ್ಕೆ ಯಾವೆಲ್ಲ ಸ್ಪೆಷಲೈಸೇಷನ್ಸ್
ಇದಾವೆ. ಇವತ್ತಿನ ಹೆಲ್ತ್ ಸೆಂಟರ್ನಲ್ಲಿ IVF ಟ್ರೀಟ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಡಾಕ್ಟರ್ ಶ್ವೇತಾ ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಎಸ್ ಡಾಕ್ಟರ್, ಈಗ IVF ಟ್ರೀಟ್ಮೆಂಟ್ ಒಬ್ಬರು ತಗೊಂಡ್ರು ಅಂತ ಅಂದ್ಕೊಳ್ಳಿ, ಆ ಪ್ರೊಸೀಜರ್ಸ್ ಹೇಗಿರುತ್ತೆ? ಅವರು ಗರ್ಭಧಾರಣೆ ಮಾಡಿದ ನಂತರ ಮೆಡಿಕೇಷನ್ ಆಗಿರಬಹುದು ಅಥವಾ ಹಾಸ್ಪಿಟಲ್ ವಿಸಿಟ್ ಆಗಿರಬಹುದು, ಹೇಗಿರುತ್ತೆ? IVF ಟ್ರೀಟ್ಮೆಂಟ್ನ ನಾವು ಪೀರಿಯಡ್ ಆಗಿದ್ದು ಸೆಕೆಂಡ್ ಡೇಯಿಂದ ಶುರು ಮಾಡ್ತೀವಿ. ಸೊ ಪೀರಿಯಡ್ ಆಗಿದ್ದು ಸೆಕೆಂಡ್ ಡೇ ಅಂತ ಹೇಳಿದಾಗ ಸ್ಕ್ಯಾನಿಂಗ್ ಮಾಡಿ IVF ಟ್ರೀಟ್ಮೆಂಟ್ ಶುರು ಮಾಡೋಕ್ಕೆ ಇವ್ರು ಕರೆಕ್ಟಾಗಿದ್ದಾರಾ ಅಂತ ನಾವು ಹಾರ್ಮೋನ್ ಇಂಜೆಕ್ಷನ್ಸ್ ಎಲ್ಲ ಕೊಡ್ತೀವಿ. ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ನಾವು ಅದನ್ನು ಮಾನಿಟರ್ ಮಾಡ್ತೀವಿ. ಸೊ ಎಗ್ ಡೆವಲಪ್ಮೆಂಟ್ ಮಾಡಿ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 10ನೇ ದಿನದಿಂದ 14ನೇ ದಿನ ತನಕ ನಾವು ಮೊಟ್ಟೆಗಳನ್ನ ತೆಗಿತೀವಿ. ಈ ಮೊಟ್ಟೆ ತೆಗಿಯೋದನ್ನು ನಾವು ಅನಸ್ಥೀಸಿಯಲ್ಲಿ ಮಾಡ್ತೀವಿ, ಅಂದರೆ ಶಾರ್ಟ್ ಅನಸ್ಥೀಸಿಯಾ. ಪ್ರೊಸೀಜರ್ ಒಂದು 10 to 15 ಮಿನಿಟ್ಸ್ ಇರುತ್ತೆ. ಇದು ಕಂಪ್ಲೀಟ್ಲಿ ಅಂದರೆ ಸೆಡೇಷನ್ ಮತ್ತು ವೆರಿ ಶಾರ್ಟ್ ಅನಸ್ಥೀಸಿಯಲ್ಲಿ ಮಾಡೋದು. ಇದನ್ನು ಮಾಡಿ ನಾವು ಈ ಅಂಡಾಣು ವೀರ್ಯಾಣುನ ಲ್ಯಾಬಲ್ಲಿ ಸೇರಿಸಿ ಭ್ರೂಣ ಮಾಡಿ ಈ ಭ್ರೂಣನ ನಾವು ವಾಪಸ್ಸು ಗರ್ಭದಲ್ಲಿ ಇಡ್ತೀವಿ. ಸೊ ಇದನ್ನು ಮಾಡಿದಾಗ ನಾವು ಇನ್ವಿಟ್ರೋ ಫರ್ಟಿಲೈಸೇಷನ್ ಪ್ರೊಸೀಜರ್ ಅಂತ ಕರಿತೀವಿ. ಸೊ ಇದನ್ನು ಗರ್ಭದಲ್ಲಿ ಇಟ್ಟ ಮೇಲೆ ನಾವು ನೆಕ್ಸ್ಟ್ ಅವ್ರಿಗೆ 14 ದಿನ ಆದಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡ್ತೀವಿ ಪ್ರೆಗ್ನೆನ್ಸಿ ನಿಂತಿದೆಯಾ ಇಲ್ವಾ ಅಂತ. ಇದಕ್ಕೆ ಬೇಕಾಗಿದ್ದಂತಹ ಸಪೋರ್ಟ್ ಅಂದರೆ ಹಾರ್ಮೋನಲ್ ಇಂಜೆಕ್ಷನ್ಸ್ ಇರ್ಬೋದು ಅಥವಾ ಭ್ರೂಣ ಅಂಟ್ಕೊಂಡು ಕಂಟಿನ್ಯೂ ಆಗಲಿ ಮಿಸ್ಕ್ಯಾರೇಜಸ್ ಆಗಬಾರ್ದು ಅಂತ ಏನು ಬೇಕಿದೆ ಅದನ್ನು ಮೆಡಿಕೇಷನ್ಸ್ ಮೂಲಕ ನಾವು ಮ್ಯಾಕ್ಸಿಮಮ್ ಸಪೋರ್ಟ್ನ ಕೊಡ್ತೀವಿ. ತುಂಬ ಸಹಜವಾಗಿ ಕೇಳ್ತಾರೆ ಎಲ್ಲರೂ, ಕಾಮನ್ ಅಂದರೆ IVF ಅಂತ ಮಾಡ್ಕೊಂಡಿದ್ದ ತಕ್ಷಣ ನಾವು ಬೆಡ್ ರೆಸ್ಟ್ ತೊಗೋಬೇಕು, ಕೆಲಸ ಬಿಡಬೇಕು. ಸೊ ಇದೆಲ್ಲ ಇಟ್ಸ್ ಅ ರಾಂಗ್ ಅಡ್ವೈಸ್. ಅಂದರೆ IVF ಮಾಡಿದ ತಕ್ಷಣ ನೀವು ಬೆಡ್ ರೆಸ್ಸು, ನೀವು ಲೈಫ್ ಸ್ಟೈಲು, ನಿಮ್ಮ ಜೀವನ ನೀವು ಅಲ್ಲೇ ವ್ಯಾಲಿಡ್ ಪಾಯಿಂಟ್ ಹೇಳ್ತಾ ಇದ್ದೀರಾ ಡಾಕ್ಟರ್. ಈ ಬಗ್ಗೆ ಮಾಹಿತಿ ಪಡಿತೀನಿ. ಬಟ್ ಒಬ್ಬರು ಕಾಲರ್ ಇದ್ದಾರೆ ಚಿಕ್ಕಬಳ್ಳಾಪುರದಿಂದ, ಗೌತಮಿ ಅಂತ ಕರೆ ಮಾಡಿದ್ದಾರೆ. ಗೌತಮಿ ಅವರೇ ನಮಸ್ಕಾರ. ಮೇಡಮ್ ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಡಾಕ್ಟರ್ ಇದ್ದಾರೆ. ಏನಿದೆ ಸಮಸ್ಯೆ, ಏನಿದೆ ಪ್ರಶ್ನೆ ಕೇಳಿ, ಜೋರಾಗಿ ಮಾತಾಡಿ. ಕೇಳ್ತಿದ್ದೀನಿ ಮ್ಯಾಮ್. ಹಾಯ್ ಮ್ಯಾಮ್, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್, ಹೇಳಿಮ್ಮ. ಮ್ಯಾಮ್ ನಂದು ಅಬೋರ್ಷನ್ ಆಗಿ 6 ಮಂತ್ ಆಯಿತು. ನಾವೇ ಮಾಡಿಸ್ಕೊಂಡಿದ್ದು ಅಬೋರ್ಷನ್. ಓಕೆ. ನಮ್ಮದು ರಿಲೇಷನ್ ಮ್ಯಾರೇಜ್. ಓಕೆ. ಅದು ಬೇಬಿಗೆ ಬ್ರೈನಲ್ಲಿ ನೀರಿದೆ ಅಂತ ಅಬೋರ್ಷನ್ ಮಾಡ್ತಿದ್ದು. ಓಕೆ. ಈಗ ನಾವು ಮತ್ತೆ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಆಗ್ತಾ ಇಲ್ಲ. ಓಕೆ. ಏನು ಅಂತ ಅದೇ ಇವಾಗ 6 ಮಂತ್ಸ್ ಬ್ಯಾಕ್ ಪ್ರೆಗ್ನೆನ್ಸಿ ಆಗಿತ್ತಲ್ಲ ಗೌತಮಿ, ಸೊ ಇವಾಗಲೂ ಕೂಡ ಆಗುತ್ತೆ ಆಯಿತಾ. ಇನ್ನೂ ಒಂದು 3 ಮಂತ್ಸ್ ನಾರ್ಮಲ್ ಟ್ರೈ ಮಾಡಿ, ಅಕಸ್ಮಾತ್ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತ ಹೇಳಿದ್ರೆ ಟ್ಯೂಬ್ ಟೆಸ್ಟು, ಟ್ಯೂಬಲ್ ವ್ಯಾಲ್ಯೂಯೇಷನ್ ಮಾಡ್ಕೋಬೇಕಾಗತ್ತೆ ಹತ್ರದ ಡಾಕ್ಟರ್ ಹತ್ರ ಹೋಗ್ಬಿಟ್ಟು. ಓಕೆ. ಅಂದರೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಮ್ಯಾಮ್. ಏನಮ್ಮ? ಅದೇನೋ ಟ್ಯೂಬ್ ಅಂತ ಹೇಳಿದ್ವಲ್ಲ. ಟ್ಯೂಬ್ ಅದೇ, ಯಾಕಂದರೆ ಒಂದು ಪ್ರೊಸೀಜರ್ ಆದಮೇಲೆ ಟ್ಯೂಬ್ ಬ್ಲಾಕ್ ಆಗೋ ಚಾನ್ಸಸ್ ಕೆಲವೊಂದು ಸತಿ ಇರುತ್ತೆ. ಅದಕ್ಕೆ ಟ್ಯೂಬ್ ಬ್ಲಾಕ್ ಇದೆಯಾ ಇಲ್ವಾ ಅಂತ ಅದಕ್ಕೆ ಪರೀಕ್ಷೆ ಮಾಡ್ಕೋಬೇಕಾಗತ್ತೆ ಫಸ್ಟು. ಓಕೆ. 3 ತಿಂಗಳು ಟ್ರೈ ಮಾಡಿ, ಅದರಲ್ಲೂ ಆಗಲಿಲ್ಲ ಅಂತ ಹೇಳಿದಾಗ ಆಮೇಲೆ ಎವ್ಯಾಲ್ಯೂಯೇಷನ್ ಮಾಡಿಸ್ಬೇಕಾಗತ್ತೆ. ಓಕೆ ಗೌತಮಿ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಈಗ IVF ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅಂತ ಅಂದರೆ, ಸೊ ಅವ್ರು ಮತ್ತೆ ಆಫೀಸಿಗೆ ಹೋಗಬಾರ್ದಾ, ಬೆಡ್ ರೆಸ್ಟಲ್ಲಿ ಇರಬೇಕಾ? ನಾನು ಹೇಳೋದೇ ಇಷ್ಟು, IVF ಮಾಡ್ಕೊಂಡಿದ್ದ ತಕ್ಷಣ ಅವ್ರ ಲೈಫ್ ಸ್ಟೈಲ್ನ ಅವ್ರು ಚೇಂಜ್ ಮಾಡಿಕೊಡ್ದು. IVF ಟ್ರೀಟ್ಮೆಂಟು ಒಂದು ಪಾರ್ಟ್ ಅವ್ರ ಡೈಲಿ ರುಟೀನಲ್ಲಿ. ಸೊ ಇದಕ್ಕೋಸ್ಕರ ಅವರು ಕೆಲಸ ಬಿಟ್ಬಿಟ್ಟು ಮನೇಲಿ ಇದ್ಬಿಟ್ಟು ಬೆಡ್ ರೆಸ್ಟ್ ತೊಗೋತೀನಿ, ನನ್ನ ಮಗು ಮಾಡ್ಕೊಳ್ಳೋಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತೀನಿ ಅನ್ನೋದು ಅದೆಲ್ಲ ರಾಂಗ್ ಅಡ್ವೈಸ್. ಸೊ ನಾರ್ಮಲ್ ಆಗಿರಬೇಕಾಗತ್ತೆ. ಯಾಕಂದರೆ IVFಗೆ ಬೇಕಾಗಿದ್ದಂತಹ ಪ್ರೆಗ್ನೆನ್ಸಿ ಸಕ್ಸಸ್ ಆಗಬೇಕಂತ ನಾವೇನು ಮೆಡಿಕೇಷನ್ ಕೊಡ್ತೀವಿ ಅದೇ ಸಾಕು. ಸೊ ದಯವಿಟ್ಟು ಬೆಡ್ ರೆಸ್ಟ್ ಮಾಡಿಕೊಡ್ದು, ಕೆಲಸನ ಬಿಟ್ಕೊಡ್ದು, IVFನ್ನೇ ಪ್ರಪಂಚ ಮಾಡ್ಕೊಕೂಡ್ದು. ಸೊ ಇಟ್ ಈಸ್ ಓನ್ಲಿ ಅ ಪಾರ್ಟ್ ಆಫ್ ಲೈಫ್. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ದಿನೇಶ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ದಿನೇಶ್ ಅವರೇ. ದಿನೇಶ್ ನಮಸ್ಕಾರ, ನನ್ನ ಹೆಸರು ದಿನೇಶ್ ಅಂತ. ಓಕೆ, ಮಾತಾಡಿ. ಡಾಕ್ಟರ್ ಇದ್ದಾರೆ, ಏನಿದೆ ಪ್ರಶ್ನೆ ಕೇಳಿ. ಡಾಕ್ಟರ್ ನಮಸ್ಕಾರ. ನಮಸ್ತೆ, ಹೇಳಿ. ನಾವು ಮದುವೆಯಾಗಿ 5 ವರ್ಷ ಆಯಿತು. ಓಕೆ. ನಮ್ಮ ವೈಫ್ಗೆ PCOD ಸಮಸ್ಯೆ ಇದೆ ಅಂತ ಡಾಕ್ಟ್ರು ಒಂದು ಕಡೆ ಕನ್ಸಲ್ಟ್ ಮಾಡಿದ್ದೆ ಹೇಳಿದ್ರು. ಓಕೆ. ಅದಾದ್ಮೇಲೆ IUI ಒಂದ್ಸತಿ ಟ್ರೈ ಮಾಡಿದ್ರು. ಓಕೆ. ಅದು ಆಗಿಲ್ಲ. ಎಷ್ಟು ಸತಿ ಆಗಿದೆ IUI? ಒಂದೇ ಒಂದು ಸತಿ ಮಾಡ್ತಿದ್ರು. ಓಕೆ. ಆದ್ರೂ ಅದು ಗರ್ಭ ನಿಂತಿಲ್ಲ. ಓಕೆ. ನೆಕ್ಸ್ಟ್ ಬೇರೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಸ್ವಲ್ಪ PCODಗೆ
ಔಷಧಿ ತಗೊಳ್ತಾ ಇದ್ದಾರೆ. ಓಕೆ. ಆದರೂ ಏನು ಸರಿಯಾಗಿ ಅವ್ರಿಗೆ ಏನು ಆಗ್ತಾ ಇಲ್ಲ ಮೇಡಮ್. ಓಕೆ. ಇವಾಗ ಒಂದು IUI ಅಲ್ಲಿ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತ ಹೇಳಿದಾಗ ನಮಗೆ ಫಸ್ಟ್ 2 to 3 ಸೈಕಲ್ಸ್ IUI ಅಲ್ಲಿ ಪ್ರೆಗ್ನೆನ್ಸಿ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ರೀತಿಯಿಂದ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ಐಡಿಯಲಿ ನೀವು IUI ಮಾಡಿಸ್ಕೊಂಡು ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತ ಹೇಳಿದಾಗ ಲ್ಯಾಪ್ರೋಸ್ಕೋಪಿ ಮಾಡ್ಕೋಬೇಕಾಗತ್ತೆ. ಲ್ಯಾಪ್ರೋಸ್ಕೋಪಿ ಮಾಡಿ ಮಾಡಿಸ್ಕೊಂಡಿದ್ದೀವಿ ಮೇಡಮ್. ಲ್ಯಾಪ್ರೋಸ್ಕೋಪಿ ಕೂಡ ಆಗಿದೆಯಾ? ಲ್ಯಾಪ್ರೋಸ್ಕೋಪಿಲೆಲ್ಲ ಚೆನ್ನಾಗಿದೆಯಾ? ಎಲ್ಲ ಅದು ಏನೋ ಗರ್ಭಕೋಶದಲ್ಲಿರೋದು ಗಲೀಜೆಲ್ಲ ಏನೋ ತೆಗ್ದಿದೀವಿ ಅಂತ ಹೇಳಿ. ಸರಿ, ಹಾಗಾದ್ರೆ ಮತ್ತೆ ನೀವು IUI ಮತ್ತೆ ಇನ್ನ ಒಂದು 2 ಸೈಕಲ್ ಮಾಡಿಸ್ಕೊಳ್ಳಿ. IUI? ಹೌದು ಹೌದು. ಓಕೆ ಓಕೆ. ಸೊ IUI ಪ್ರಯತ್ನ ಮಾಡಿ, ಬಿಕಾಸ್ ಲ್ಯಾಪ್ರೋಸ್ಕೋಪಿ ಆಲ್ರೆಡಿ ಆಗಿದೆ. ಈ IUI ರಿಸಲ್ಟ್ ನೋಡಿಕೊಂಡು ದೆನ್ ಮುಂದೆ ಡಿಸೈಡ್ ಮಾಡಬೇಕು. ಓಕೆ. ರೈಟ್ ದಿನೇಶ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಈಗ IVF ಬಗ್ಗೆ ನೀವು ಮಾಹಿತಿಯನ್ನು ನೀಡಿದ್ರಿ. IVF ಅನ್ನು ಹೊರತುಪಡಿಸಿ ಬೇರೆ ಯಾವೆಲ್ಲ ಟ್ರೀಟ್ಮೆಂಟ್ಸ್ಗಳಿದ್ದಾವೆ ಗರ್ಭಧಾರಣೆ? IVF ನಾವು ಎಂಡ್ ಪಾಯಿಂಟ್ ಅಂತ ಹೇಳ್ಬೋದು. ಇದನ್ನು ಬಿಟ್ಟು ಇವಾಗ ನಾನು ಸಜೆಸ್ಟ್ ಮಾಡ್ದಂಗೆ ಲ್ಯಾಪ್ರೋಸ್ಕೋಪಿ, ಹಿಸ್ಟ್ರೋಸ್ಕೋಪಿ ಅಂತೆಲ್ಲ ಮಾಡಬೇಕಾಗತ್ತೆ. ಲ್ಯಾಪ್ರೋಸ್ಕೋಪಿ ಅಂದರೆ ನಾವು ಹೊಕ್ಕಳ ಹತ್ರ ಚಿಕ್ಕದಾಗಿರೋ ಕ್ಯಾಮ್ರಾ ಹಾಕಿಬಿಟ್ಟು ಗರ್ಭ ಹೆಂಗಿದೆ, ಗರ್ಭದ ಆಚೆ ಟ್ಯೂಬ್ಗಳು ಹೆಂಗೆ ಕಾಣಿಸ್ತಾ ಇದೆ, ಅಂಡಾಶಯ ಹೆಂಗಿದೆ, ಗರ್ಭ ನಿಲ್ಲಕ್ಕೆ ಏನಾದರೂ ತೊಂದರೆ ಇದೆಯಾ ಅಂತ ಈ ಲ್ಯಾಪ್ರೋಸ್ಕೋಪಿಯಲ್ಲಿ ನೋಡ್ಕೋತೀವಿ. ಅದೇ ಟೈಮಲ್ಲಿ ಗರ್ಭದ ಒಳಗಡೆ ಚಿಕ್ಕದಾಗಿರೋ ಕ್ಯಾಮ್ರಾ ಹಾಕಿಬಿಟ್ಟು ಗರ್ಭದ ಒಳಗಿನ ಭಾಗ ಹೆಂಗಿದೆ ಅಂತ ಕೂಡ ನೋಡ್ಕೋತೀವಿ. ಸೊ ಇದೇ ರೀತಿಯಲ್ಲಿ ನಮಗೆ ಲ್ಯಾಪ್ರೋಸ್ಕೋಪಿಯಲ್ಲಿ ಏನಾದರೂ ತೊಂದರೆ ಕಂಡು ಬಂದಾಗ ಅದನ್ನು ನಾವು ಇಮಿಡಿಯೇಟ್ಲಿ ಅಲ್ಲೇ ಕ್ಲಿಯರ್ ಮಾಡ್ತೀವಿ. ಸಪೋಸ್ ಇವಾಗ ನಾವು ಲ್ಯಾಪ್ರೋಸ್ಕೋಪಿ ಮಾಡೋಕ್ಕಿಂತ ಮುಂಚೆನೇ ಸ್ಕ್ಯಾನಿಂಗ್ ಮಾಡಿ ನೋಡಿಕೊಂಡಾಗ ಕೆಲವರು ಮಹಿಳೆಯಲ್ಲಿ ನಮಗೆ ಗರ್ಭದಲ್ಲಿ ಫೈಬ್ರಾಯ್ಡ್ ಗಡ್ಡೆಗಳಿರುತ್ತೆ. ಸೊ ತುಂಬ ದೊಡ್ಡ ಗೆಡ್ಡೆಗಳಿದ್ದಾಗೂ ಕೂಡ ಫೈಬ್ರಾಯ್ಡ್ ಗೆಡ್ಡೆ ನಮಗೆ ಪ್ರೆಗ್ನೆನ್ಸಿ ನಿಲ್ತಿರಲ್ಲ. ಸೊ ಇಂಥವರಲ್ಲಿ ನಾವು ಲ್ಯಾಪ್ರೋಸ್ಕೋಪಿ ಮೂಲಕ ಫೈಬ್ರಾಯ್ಡ್ ಗಡ್ಡೆನ ತೆಗಿಬೇಕಾಗತ್ತೆ. ಸೊ ಇದನ್ನೆಲ್ಲ ಮಾಡಿದಾಗ ಅವ್ರಿಗೆ ಸ್ವಂತವಾಗಿ ಪ್ರೆಗ್ನೆನ್ಸಿ ನಿಲ್ಲಕ್ಕೆ ಕೂಡ ಚಾನ್ಸಸ್ ಇರುತ್ತೆ. ಇದೇ ಥರ ಗರ್ಭದ ಒಳಗಡೆ ಗಡ್ಡೆಗಳಿರುತ್ತೆ. ಸೊ ಇದನ್ನು ಕೂಡ ನಾವು ತೆಗೆದಾಗ ಅವ್ರಿಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಲಿಕ್ಕೆ ತುಂಬಾ ಜಾಸ್ತಿ ಚಾನ್ಸಸ್ ಇರುತ್ತೆ. ಸೊ ಎವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ ನಾವು ಸ್ಕ್ಯಾನಿಂಗ್ ಮಾಡಬೇಕು, ಹಾರ್ಮೋನ್ ಟೆಸ್ಟ್ ಮಾಡಬೇಕು, ಟ್ಯೂಬ್ ಟೆಸ್ಟ್ ಮಾಡಬೇಕಾಗತ್ತೆ, ಲ್ಯಾಪ್ರೋಸ್ಕೋಪಿ, ಹಿಸ್ಟ್ರೋಸ್ಕೋಪಿ. ಸೊ ಇದನ್ನೆಲ್ಲ ನಾವು ದಾಟಿ ಬಂದಾಗ ಯಾವುದ್ರಲ್ಲೂ ಆಗ್ತಿರಲ್ವಲ್ಲ, ಸೊ ಅಂಥವ್ರಿಗೆ ನಾವು IVFನ ನಾವು ಸಜೆಸ್ಟ್ ಮಾಡ್ತೀವಿ. ಓಕೆ. ಸೊ ಈ IVF ಟ್ರೀಟ್ಮೆಂಟ್ ರಿಲೇಟೆಡ್ಡು ಹೆಣ್ಮಕ್ಳು ಯಾವೆಲ್ಲ ಟೆಸ್ಟ್ಗಳಿಗೆ ಒಳಪಡಬೇಕಾಯಿತು ಅನ್ನೋದನ್ನು ಹೇಳಿದ್ರಿ. ಓಕೆ. ಗರ್ಭಧಾರಣೆ ಅಂತ ಬಂದಾಗ ಮೆನ್ ಪಾತ್ರನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ. ಅವರು ಯಾವೆಲ್ಲ ಪರೀಕ್ಷೆಗಳನ್ನು ಮಾಡಿಸ್ಕೋಬೇಕಾಗುತ್ತೆ? ಸ್ಪೆಷಲಿ ಹೆಣ್ಮಕ್ಳಿಗೆ ಮಾತ್ರ ಪರೀಕ್ಷೆಗಳನ್ನೆಲ್ಲ ಮಾಡಿಸ್ತಾರೆ. ಗಂಡಸರಿಗೆ ನಾವು ಸೆಮೆನ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೆಮೆನ್ ಅನಾಲಿಸಿಸ್ ನಾನು ಆವಾಗಲೇ ಹೇಳ್ದಂಗೆ ಇದರಲ್ಲಿ ನಾವು ಸ್ಪರ್ಮ್ ಕೌಂಟ್ನ ನೋಡ್ತೀವಿ, ಮೊಟಿಲಿಟಿ ನೋಡ್ಕೋತೀವಿ, ನಾರ್ಮಲ್ ಫಾರ್ಮ್ಸನ್ನ ನೋಡ್ಕೋತೀವಿ. ಇದರಲ್ಲಿ ಏನಾದರೂ ತೊಂದರೆ ಕಂಡು ಬಂದಲ್ಲಿ ನಾವು ಗಂಡಸರಲ್ಲೂ ಕೂಡ ನಾವು ಹಾರ್ಮೋನ್ ಅನಾಲಿಸಿಸ್ನ ನಾವು ಹೇಳ್ತೀವಿ. ಅಂದರೆ ಅವ್ರದ್ದು FSH LH ಲೆವೆಲ್ಸ್ ಎಷ್ಟಿದೆ ನೋಡಬೇಕು, ಟೆಸ್ಟೋಸ್ಟೆರೋನ್ ಲೆವೆಲ್ಸ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ. ಇದರಲ್ಲೂ ಕೂಡ ನಮ್ಗೆ ಏನಾದರೂ ತೊಂದರೆ ಕಂಡು ಬಂದಾಗ ನಾವು ಗಂಡಸರಲ್ಲಿ ಸ್ಕ್ರೋಟಲ್ ಸ್ಕ್ಯಾನ್ ಅಂತ ಕರಿತೀವಿ. ಸೊ ಇದರಲ್ಲಿ ಮಾಡಿ ನಾವು ಟೆಸ್ಟಿಸ್ ಸೈಜ್ ಎಷ್ಟಿದೆ, ಬೀಜ ಸೈಜ್ ಎಷ್ಟಿದೆ, ಅಥವಾ ಅಲ್ಲಿ ವೇನ್ಸ್ ಏನಾದರೂ ಡೈಲೇಟೆಡ್ ಇದೆಯಾ, ಅಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತೆಲ್ಲ ನಾವು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಸೊ ಇದು ಟೆಸ್ಟ್ ನಾವು ಗಂಡಸರಲ್ಲಿ ಯೂಶಲಿ ಮಾಡ್ತೀವಿ. ಓಕೆ. ಸೊ ಮೊದಲ ಮಗು ಆದ ನಂತರ 5-6 ವರ್ಷ ಆಗಿರುತ್ತೆ, ಮತ್ತೆ ಟ್ರೈ ಮಾಡ್ತಾರೆ, ಸಾಧ್ಯ ಆಗಲ್ಲ. ಸೊ ಅಂಥವರು IVF ಟ್ರೀಟ್ಮೆಂಟ್ ಪಡ್ಕೋಬಹುದು? ಎನಿಥಿಂಗ್ ಇಸ್ ಪಾಸಿಬಲ್. ಇವಾಗ ಮುಂಚೆ ಸ್ವಂತವಾಗಿ ಪ್ರೆಗ್ನೆನ್ಸಿ ಆಗ್ತಿರುತ್ತೆ, ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಕಷ್ಟ ಆಗ್ತಿರುತ್ತೆ, ಇಂಥವ್ರು ಕೂಡ IVFಗೆ ಬರ್ತಾರೆ. ಅದೇ ರೀತಿ ನಾವು ಮುಂಚೆ IVF ಆಗಿರುತ್ತೆ, ಇವಾಗ 3-4 ಇಯರ್ಸ್ ಆದಮೇಲೆ ಸ್ವಂತವಾಗಿ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ಎನಿಥಿಂಗ್ ಇಸ್ ಪಾಸಿಬಲ್. ಅಂದರೆ IVF is not the only solution, it's not the only end point. ಓಕೆ. ಸೊ ಡಾಕ್ಟರ್ ಶ್ವೇತಾ ಅವ್ರನ್ನ ನೇರವಾಗಿ ಭೇಟಿ ಆಗೋದಕ್ಕೆ ಅಡ್ರೆಸ್ ಕಾರ್ಡ್ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಜನಿಸ್ತಾ ಹಾಸ್ಪಿಟಲ್, ಸಂಖ್ಯೆ 2, ತಿಮ್ಮಯ್ಯ ರೋಡ್, 3rd ಸ್ಟೇಜ್, 2nd ಬ್ಲಾಕ್, ನಿಯರ್ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್, ಬಸವೇಶ್ವರ ನಗರ, ಬೆಂಗಳೂರು 560076. ವೆಬ್ಸೈಟ್ ಈ ರೀತಿಯಾಗಿದೆ, www.janisthaivf.com. ಇವರ ಕಾಂಟ್ಯಾಕ್ಟ್ ನಂಬರ್ನು ಕೂಡ ನೋಟ್ ಮಾಡ್ಕೊಳ್ಳಿ, 9591111407. ಡಾಕ್ಟರ್ ಶ್ವೇತಾ, ಇಷ್ಟೊತ್ತು IVF ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ತಮಗೆ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಹೆಲ್ತ್ ಸೆಂಟರ್. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.